ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ಪುಟ್ಟ ಊರು. ಅಲ್ಲಿ ಒಬ್ಬ ತರುಣ ಸಿಂಪಿಗ. ಅವನ ಬಡತನಕ್ಕೆ ಮಿತಿಯೇ ಇಲ್ಲ. ಅವನು ಬೇರೆ ಊರಿಂದ ಬಂದು ಹೇಗೋ ಸಾಲ ಮಾಡಿ ಒಂದು ಹೊಲಿಗೆ ಯಂತ್ರವನ್ನು ಕೊಂಡು ಮತ್ತೊಬ್ಬರ ಅಂಗಡಿಯ ಮುಂದೆ ಕುಳಿತು ಬಟ್ಟೆ ಹೊಲಿಯುತ್ತಾನೆ. ತನ್ನದೇ ಅಂಗಡಿಯನ್ನು ಮಾಡಿಕೊಳ್ಳುವ ಶಕ್ತಿ ಅವನಿಗಿಲ್ಲ. ಅದೇನು ವಿಚಿತ್ರವೋ ತಿಳಿಯದು. ಅದು ಹೇಗಾಯಿತು ಅನ್ನೋದು ಕೂಡ ಗೂಢವೇ. ಆದರೆ ಅದಂತೂ ಸತ್ಯ. ಅದೇನೆಂದರೆ, ಆ ಊರಿನ ಅತ್ಯಂತ ಶ್ರೀಮಂತ ವ್ಯಾಪಾರಿಯ ಮಗಳಿಗೆ ಆ ತರುಣ ಸಿಂಪಿಗನ ಮೇಲೆ ಪ್ರೀತಿ ಉಂಟಾಯಿತು. ಈತನಿಗೆ ಅವಳನ್ನು ಮಾತನಾಡಿಸಲು ಭಯ. ಆಕೆ ಧೈರ್ಯಸ್ಥೆ. ಕೆಲ ದಿನ ಹೀಗೆಯೇ ಕದ್ದು ಮುಚ್ಚಿ ಒಬ್ಬರನ್ನೊಬ್ಬರು ಭೇಟಿಯಾಗುವುದು, ಮಾತನಾಡುವುದು ನಡೆಯಿತು. ಒಂದು ದಿನ ಹುಡುಗಿ ಕೇಳಿಯೇ ಬಿಟ್ಟಳು. ಹೀಗೆ ಹೆದರಿಕೊಂಡು ಕುಳಿತರೆ ಏನು ಪ್ರಯೋಜನ? ನನ್ನ ತಂದೆ ಮತ್ತೊಬ್ಬ ತರುಣನೊಂದಿಗೆ ಮದುವೆಗೆ ಗೊತ್ತು ಮಾಡಿಬಿಡ್ತಾರೆ. ನೀನು ಹೆದರಬೇಡ, ನಾನೇ ನಿನ್ನನ್ನು ತಂದೆಯ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಹುಡುಗ ಹೆದರಿಬಿಟ್ಟ. ಆದರೂ ಹುಡುಗಿಯ ಧೈರ್ಯವನ್ನು ನಂಬಿ ಅವಳೊಂದಿಗೆ ವ್ಯಾಪಾರಿಯ ಮನೆಗೆ ಹೋದ. ಅದು ಮನೆಯೇ ದೊಡ್ಡ ಅರಮನೆ. ಮನೆಯಲ್ಲಿ ಅಂಜುತ್ತಾ ಕಾಲಿಟ್ಟ ತರುಣ ಸಿಂಪಿಗ. ಹುಡುಗಿ ಅವನನ್ನು ನೇರವಾಗಿ ತಂದೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಯಾವ ಹೆದರಿಕೆಯೂ ಇಲ್ಲದೆ ತನ್ನ ಪ್ರೇಮದ ವಿಷಯವನ್ನು ತಿಳಿಸಲು. ಇದರ ಪರಿಣಾಮವೇನಾದಿತ್ತು ಅಂತ ಚಿಂತಿಸಿ ನಡುಗಿ ಹೋದ ಹುಡುಗ. ಆಶ್ಚರ್ಯವೇನೆಂದರೆ, ಶ್ರೀಮಂತ ವ್ಯಾಪಾರಿಯ ಮುಖದಲ್ಲಿ ಸಿಟ್ಟು ಕಾಣಿಸಲಿಲ್ಲ. ಬದಲಾಗಿ, ಆಯಿತು, ನನ್ನ ಮಗಳು ಆಯ್ಕೆ ಮಾಡಿದ್ದಾಳೆಂದರೆ ಅದು ಒಳ್ಳೆಯದೇ ಇರಬೇಕು. ನೀನು ಏನು ಕೆಲಸ ಮಾಡ್ತಿ ಅಂತ ಕೇಳಿದ್ರು. ಈತ ತನ್ನ ಕೆಲಸವನ್ನು, ಬಡತನವನ್ನು ವಿವರವಾಗಿ ಹೇಳ್ದ. ಆಗವರು ತಮ್ಮ ಜೇಬಿನಿಂದ ₹1 ನೋಟನ್ನು ತೆಗೆದು, ಇದನ್ನು ನೋಡಿದ್ದೀಯಾ ಅಂತ ಕೇಳಿದ್ರು. ಈತ ಹೌದು ಸ್ವಾಮಿ, ನೋಡಿದ್ದೀನಿ ಅಂದ. ನಂತರ ₹5 ನೋಟನ್ನು ತೆಗೆದು, ಇದನ್ನು ನೋಡಿದ್ದೀಯಾ ಅಂದರು. ಹೌದು ಯಜಮಾನರೇ, ಇಂಥದ್ದನ್ನು ಯಾವಾಗಲಾದರೂ ಒಂದು ಸಲ ನೋಡ್ತೀನಿ ಅಂದ ಹುಡುಗ. ನಂತರ ಅವರು ₹100 ನೋಟು ತೆಗೆದು ಕೈಗೆ ಕೊಟ್ಟು, ಇದನ್ನು ನೋಡಿದ್ದೀಯಾ ಅಂತ ಕೇಳಿದ್ರು. ಹುಡುಗನ ಕಣ್ಣು ಅರಳದು. ಇಲ್ಲ ಸರ್, ₹100 ನೋಟನ್ನು ನೋಡುವುದು ಇದೇ ಮೊದಲ ಸಲ ಅಂದ. ಶ್ರೀಮಂತರು ಎದ್ದು ತಮ್ಮ ಕಪಾಟಿನಿಂದ ನೋಟುಗಳ ಕಟ್ಟೊಂದನ್ನು ತೆಗೆದು, ನೋಡಪ್ಪ, ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಲು ನನಗೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ನೀನೊಂದು ಕೆಲಸ ಮಾಡಬೇಕು. ಈಗೋ ಇಲ್ಲಿ ₹1,00,000 ಕಟ್ಟು ಇದೆ. ನೀನು ಹೇಗಾದರೂ ಮಾಡಿ ನಾಳೆ ಸಂಜೆಯವರೆಗೆ ಈ ಹಣವನ್ನು ಪೂರ್ತಿಯಾಗಿ ಖರ್ಚು ಮಾಡಬೇಕು. ಹಾಗೆ ಮಾಡಿದರೆ ನನ್ನ ಮಗಳು ನಿನ್ನ ಹೆಂಡತಿಯಾಗುತ್ತಾಳೆ. ಇಲ್ಲದಿದ್ದರೆ ನಿನಗೆ ಅವಳನ್ನು ಮದುವೆಯಾಗುವ ಅರ್ಹತೆಯೇ ಇಲ್ಲ ಅಂತ ಹೇಳಿ ಹಣವನ್ನು ಅವನ ಕೈಗೆ ಇಟ್ಟು. ಹುಡುಗನಿಗೆ ಎದೆ ಹೊಡೆದೋದಂಗಾಯಿತು. ಇಷ್ಟು ಹಣವನ್ನು ಆತ ನೋಡಿದ್ದು ಇದೇ ಮೊದಲು. ಹಣ ತೆಗೆದುಕೊಂಡು ತಾನು ವಾಸವಾಗಿದ್ದ ಮುರುಕು ಕೋಣೆಗೆ ಹೋಗಿ ಅದರ ಮಾಲೀಕರಿಗೆ ಭೇಟಿಯಾದ. ನೋಡಿ, 4 ತಿಂಗಳ ಬಾಡಿಗೆ ಕೊಟ್ಟಿರಲಿಲ್ಲ, ಅದನ್ನು ತೆಗೆದುಕೊಳ್ಳಿ. ಅಷ್ಟೇ ಏಕೆ, ಮುಂದಿನ 6 ತಿಂಗಳ ಬಾಡಿಗೆಯನ್ನು ತೆಗೆದುಕೊಳ್ಳಿ ಅಂದ. ನಂತರ ಬಟ್ಟೆ ಅಂಗಡಿಗೆ ಹೋಗಿ 4 ಶರ್ಟು 4 ಪಂಚೆ ಕೊಂಡ. ಹೋಟೆಲ್ಲಿಗೆ ಹೋಗಿ ಹೊಟ್ಟೆ ತುಂಬ ತಿನ್ನ. ತನ್ನ ಹೊಲಿಗೆ ಯಂತ್ರಕ್ಕೆ ಬೇಕಾದ ರಿಪೇರಿ ಮಾಡಿಸಿದ. ಏನೇ ಮಾಡಿದರೂ ₹500 ಖರ್ಚಾಗಲಿಲ್ಲ. ಅವನ ತಲೆ ಕೆಟ್ಟು ಹೋಯಿತು. ಸಾಯಂಕಾಲವೇ ಹೋಗಿ ಶ್ರೀಮಂತರಿಗೆ ಉಳಿದ ದುಡ್ಡನ್ನು ಕೊಟ್ಟು, ನಿಮ್ಮ ಹಣವೂ ಬೇಡ, ನಿಮ್ಮ ಮಗಳೂ ಬೇಡ ಅಂತ ಹೇಳಿ ಕೈ ಮುಗಿದ. ಆಗ ಶ್ರೀಮಂತ ಹಣ ಖರ್ಚು ಮಾಡುವುದು ಹೇಗೆಂಬುದನ್ನು ತೋರಿಸ್ತೀನಿ ಇರು ಅಂತ ಹೇಳಿ ತನ್ನ ಮಗನಿಗೆ ₹1,00,000 ಕೊಟ್ಟ. ಅರ್ಧ ಗಂಟೆ ಮರಳಿ ಬಂದಾಗ ಮಗ ಮತ್ತೆ ₹5 ಕೇಳ್ದ. ₹1,00,000 ಏನಾಯಿತು ಅಂತ ಕೇಳಿದ್ದಕ್ಕೆ, ಅಪ್ಪ, ನೀವು ಕೊಟ್ಟ ₹1,00,000ಗೆ 2 ಮುತ್ತುಗಳನ್ನು ಕೊಂಡುಕೊಂಡೆ. ಅವುಗಳನ್ನು ಸುಟ್ಟು ಬೂದಿ ಮಾಡಿ ನೀರು ಬೆರೆಸಿ ಸುಣ್ಣ ಮಾಡಿದೆ. ಬರೀ ಸುಣ್ಣವಾಯಿತು, ಅದರ ಎಲೆ ಅಡಿಕೆಗೆ ದುಡ್ಡೆಲ್ಲಿದೆ ಅಂದ. ಆ ಸಿಂಪಿಗನಿಗೆ ಮನೆ ಕೊಂಡುಕೊಳ್ಳುವ, ಬಟ್ಟೆ ಅಂಗಡಿಯನ್ನೇ ಕೊಂಡುಕೊಳ್ಳುವ ವಿಚಾರ ಬರಲಿಲ್ಲ. ಆತನಿಗೆ ಬಾಡಿಗೆ ಕೊಡೋದು, 4 ಜೊತೆ ಬಟ್ಟೆ ಕೊಳ್ಳುವುದೇ ದೊಡ್ಡದಾಯಿತು. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೇ. ನಾವು ನಮ್ಮ ಜೀವನದುದ್ದಕ್ಕೂ ಮಿತಿಗಳನ್ನು ಹಾಕಿಕೊಳ್ತಾನೆ ಹೋಗ್ತೇವೆ. ನಾವಾಗಿಯೇ ಹಾಕಿಕೊಂಡ ಮಿತಿಗಳನ್ನು
ಆಸೆಗಳನ್ನು ನಿಧಾನವಾಗಿ ವಿಸ್ತರಿಸಿದಾಗ, ಕನಸುಗಳನ್ನು ಹಿಗ್ಗಿಸಿದಾಗ ಪ್ರಪಂಚದಲ್ಲಿ ಸಾಧ್ಯತೆಗಳು ಕೂಡ ದೊಡ್ಡದಾಗುತ್ತವೆ. ನಮ್ಮ ಮನಸ್ಸಿನ ಚಿಂತನೆಯ ಮಿತಿಗಳು ನಮ್ಮನ್ನು ಯಾವಾಗಲೂ ಕಟ್ಟಿ ಹಾಕ್ತಾ ಇರುತ್ತವೆ. ಅದನ್ನು ಸ್ವಲ್ಪ ಮಟ್ಟಿಗಾದರೂ ಸಡಿಲ ಮಾಡುವ ಕೆಲಸವನ್ನು ನಾವು ಆವಾಗ ಮಾಡ್ತಾ ಇರಬೇಕು. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.